ಕೊರೋನಾ ಆರ್ಭಟ ಮತ್ತೆ ದೇಶದಲ್ಲಿ ಹೆಚ್ಚಾಗ್ತಿದೆ. ಪ್ರಮುಖವಾಗಿ ನೆರೆ ರಾಜ್ಯವಾಗಿರುವ ಕೇರಳದಲ್ಲಿ ಕೊರೋನಾ ರೂಪಾಂತರಿಯ ಆರ್ಭಟ ಜಾಸ್ತಿ ಆಗಿರೋದ್ರಿಂದ ಗಡಿ ಜಿಲ್ಲೆಗಳ ಚೆಕ್ ಪೋಸ್ಟ್ಗಳಲ್ಲಿ ಹೈ ಅಲರ್ಟ್ ಅನ್ನ ವಹಿಸಿಕೊಳ್ಳಲಾಗಿದೆ. ಗಡಿ ಜಿಲ್ಲೆಗಳ ಚೆಕ್ ಪೋಸ್ಟ್ಗಳಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದ್ದು, ಕೊಡಗಿನ ಚೆಕ್ ಪೋಸ್ಟ್ನಲ್ಲಿ ನಾಳೆಯಿಂದಲೇ ತಪಾಸಣೆಗೆ ಮುಂದಾಗ್ತಾರೆ. ಕೇರಳದಿಂದ ಬರೋರ ತಪಾಸಣೆಗೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದ್ದು, ಕೇರಳ ಗಡಿಭಾಗದ ಜಿಲ್ಲೆಗಳ ಗಡಿಭಾಗದಲ್ಲಿ ಈಗ ಅಲರ್ಟ್ಗೆ ಮುಂದಾಗ್ತಾ ಇದ್ದಾರೆ. ಕಾರಣ ಕೊರೋನಾ ಮತ್ತೆ ಹೆಚ್ಚು ಆಗ್ತಾ ಇದೆ. ಅದರಲ್ಲೂ ಕೂಡ ಹೊಸ ರೂಪವನ್ನು ತಾಳಿದ್ರಿಂದ ಅದರಲ್ಲೂ ಕೇರಳದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಹಾಗಾಗಿ ಎಲ್ಲ ರೀತಿಯ ಅಲರ್ಟ್ಗೂ ಕೂಡ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಪ್ರಮುಖವಾಗಿ ಚೆಕ್ ಪೋಸ್ಟ್ಗಳಲ್ಲಿ ಓಡಾಡುವಂಥವರ ಮೇಲೆ ನಿಗಾ ವಹಿಸಿ ಎಲ್ಲರನ್ನ ಕೂಡ ತಪಾಸಣೆಗೆ ಒಂದು ತಪಾಸಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೇರಳ ಗಡಿಭಾಗದ ಜಿಲ್ಲೆಗಳ ಅಂದರೆ ಈಗ ಕೇರಳ ಗಡಿಭಾಗದ ಜಿಲ್ಲೆಗಳಲ್ಲಿ ಅಲರ್ಟ್ ಆಗಿದ್ದಾರೆ. ಯಾವುದೇ ಒಂದು 2 ವೀಲರ್ ಹೋಗಲಿ 4 ವೀಲರ್ ಹೋಗಲಿ ನಿಲ್ಲಿಸಿ ತಪಾಸಣೆ ಮಾಡುವಂತಹ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ನಿನ್ನೆ ತಾನೇ ಆರೋಗ್ಯ ಸಚಿವಾಲಯದಿಂದ ಒಂದು ಮೀಟಿಂಗ್ ಕೂಡ ಆಯಿತು. ಯಾವ ರೀತಿಯಾಗಿ ಮುನ್ಸೂಚನೆಯನ್ನು ಅಥವಾ ಮಾರ್ಗಸೂಚಿಗಳನ್ನು ರೆಡಿ ಮಾಡ್ಕೋಬೇಕು ಅಂತ. ಇದು ಒಂದು ರೀತಿ ಮೊದಲನೇ ಪ್ರಯತ್ನ ಅದರಲ್ಲಿ ಅಂತ ಹೇಳ್ಬೋದು.